ಬರೋರೆ ಆಯ್ ಮಾಡಿ ಅಣ್ಣ, ಆಯ್ ಮಾಡಿ ಮಾಡ್ತಿತ್ತು. ನಾವಿವಾಗ ಕೊರೋನಾದಲ್ಲಿ ಬರ್ತಾ ಇದ್ದೀವಿ. ನೋಡಿ, ಇದೆ ನೈಸ್ ರೋಡ್ ಹೋಗೋ ಟೋಲು. ಇಲ್ಲಿ ನೈಸ್ ರೋಡಿಂದ ಯಾವ ಕಡೆ ಹೋಗ್ಬೇಕು? ನೆಲಮಂಗ್ಲದಿಂದ. ನೀವೇನು ಲಕ್ಷ್ಮಿ ನೋಡೋಕೆ ಬರ್ತಾ ಇದ್ದೀರಾ? ಗೊರ್ನಳ್ಳಿ ಲಕ್ಷ್ಮಿನ ಏನು ಕೇಳ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ? ಹಾಂ, ನಿಮಗೆ ಹೇಳ್ಬಾರ್ದಾ? ನೋಡಿ ಫ್ರೆಂಡ್ಸ್, ದೇವ್ರನ್ನ ಕೇಳ್ಕೊಳ್ಳೋದು ಹೇಳ್ಬಾರ್ದಂತೆ, ಆದರೆ ನಾವು ದೇವ್ರ ಹತ್ರ ಕರ್ಕೊಂಡು ಹೋಗೋದು ಹೇಳ್ತಾ ಇದ್ದೀವಿ. ನೋಡಿ, ಅವ್ರು ಏನೋ ಅನ್ಕೊತಾ ಇದ್ದಾರೆ, ಅವರು ಮನ್ಸಲ್ಲಿ ಏನೋ ಅನ್ಕೊತಾ ಇದ್ದಾರೆ, ಆದರೆ ಯಾರೂ ಅಂದ್ಕೊಂಡಿರಲಿಲ್ಲ. ದೇವ್ರನ್ನ ಸಡನ್ ಫಿಕ್ಸ್, ದೇವರು ಅಂದ್ಕೊಂಡ್ರೆ ಮಾತ್ರ ಕರ್ಸ್ಕೊಳ್ಳೋದಂತ ಎಲ್ಲ ಹೇಳ್ತಾರೆ. ಅದೇನೋ ನಿಜಾನೇ. ಇನ್ನು ಹೋಗೋ ರೂಟಲ್ಲಿ ಇನ್ನೂ ಏನೇನು ಬರುತ್ತೆ ಅಂತ ಹಂಗೆ ತೋರಿಸ್ತಾ ಇರ್ತೀವಿ. ನೋಡಿ, ವಿಡಿಯೋ ನೋಡಿ, ಇನ್ನು ಬರೋ ವಿಡಿಯೋಗಳನ್ನ ಎಲ್ಲರೂ ಎಂಜಾಯ್ ಮಾಡಿ ನೋಡಿ. ಆ ವೈಭವಲಕ್ಷ್ಮಿ ಪೂಜೆಗೆ ದೇವ್ರ ಪೂಜೆ ಮಾಡ್ಬಿಟ್ಟು ಯಾಕೆ ನೀನು ಗೊರ್ನಳ್ಳಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದು? ಬೇರೆ ಟೈಮಲ್ಲಿ ಯಾಕೆ ಹೋಗಲ್ಲ? ಈ ಟೈಮಲ್ಲಿ ಯಾಕೆ ಹೋಗಲ್ಲ? ಹೌದಾ? ಸರಿ, ವೈಭವ ಲಕ್ಷ್ಮಿಲಿ 8 ಲಕ್ಷ್ಮಿಗಳೈತೆ. ಆ ಲಕ್ಷ್ಮಿಗಳ ಹೆಸರು ಹೇಳ್ತೀವಿ ಒಂದು ಸ್ವಲ್ಪ. ಪೂಜೆ ಮಾಡೋ ಅದೇ ಅದು ಪೂಜೆ ಮಾಡ್ತೀರಲ್ಲ, ಅದಾರು ಗೊತ್ತಿಲ್ವ ಅಂತ ನಿಮ್ಗೆ ಕೇಳ್ತಾರೆ. ನಮಗೆ ಗೊತ್ತಿಲ್ಲ, ತಿಳ್ಕೊಳ್ಳೋಣ, ಇನ್ನೂ ಗೊತ್ತಿಲ್ದಿರೋರು ತಿಳ್ಕೊಳ್ಳಿ ಅಂತ. ಸರಿನಾ? ಸರಿ ಸರ್. ಇವಾಗ ನೆಲಮಂಗ್ಲ ರೀಚ್ ಆಗಿದ್ದೀವಿ. ನೋಡಿ, ಆಂಜನೇಯ ವಿಗ್ರಹ ಕಾಣ್ತೈತೆ. ನೆಲಮಂಗ್ಲಿಂದ ನೆಕ್ಸ್ಟ್ ಡಬ್ಬಾಸ್ಪೇಟೆಗೆ ಹೋಗ್ಬೇಕು. ನೆಲಮಂಗ್ಲ ಟೋಲು ನೋಡಿ, ಹಿಂಗೆ ಹೋದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೋದು. ಈ ರೋಡು ಹಿಂಗೆ ಹೋದ್ರೆ ಬಳ್ಳಾರಿ ಡಾಬರ್ಸ್ಪೇಟೆ ಹತ್ರ ಬಂದಿದ್ದೀವಿ. ಡಾಬರ್ಸ್ಪೇಟೆ ಹತ್ರ ನೋಡಿ, ಇದೆ ಊರು ಡಾಬರ್ಸ್ಪೇಟೆ. ಇಲ್ಲಿ ಬಂದು ಬೇಕ್ರಿ ಹತ್ರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾನ ತಿನ್ನೋಣ ಅಂತ ಬಂದ್ರಿ. ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಇವಾಗ ಬೇಕಲ್ಲಿ ತಿನ್ಬಿಟ್ಟು ಹಂಗೆ ಹೋಗ್ತೀವಿ. ಕೇಕ್ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡೋದೆಲ್ಲ ನೋಡಿದ್ರೆ ತಿನ್ನೋಕ್ಕಾಗಲ್ಲ. ಕಲರ್ ಇರೋದನ್ನೇ ತಿನ್ನಬೇಕು. ಅದನ್ನೆಲ್ಲ ಡೀಪಾಗಿ ನೋಡಿದ್ರೆ ಅಷ್ಟೇ ತಿನ್ನೋಕ್ಕಾಗಲ್ಲ. ಗೊರ್ನಳ್ಳಿ ಇನ್ನು 36 ಕಿಲೋಮೀಟರ್ ಡಾಬರ್ಸ್ಪೇಟೆಯಿಂದ. ಇದೆ ಡಾಬರ್ಸ್ಪೇಟೆ. ಇಲ್ಲಿಂದ 36 ಕಿಲೋಮೀಟರ್ ಹೋಗ್ಬೇಕಷ್ಟೇ. ಹೋಗಿದ ತಕ್ಷಣ ಹೆಂಗೆ ಆಕಾಶ ಪಲ್ಟಿ ಹೊಡಿಯೋದು? ನಮ್ಮ ಕಾಲದಲ್ಲೆಲ್ಲ ಈ ಪಲ್ಟಿ ಹೊಡಿಯೋದು ಇದನ್ನೆಲ್ಲ ನಮ್ಗೆ ಗೊತ್ತೇ ಆಗ್ತಾಯಿರಲಿಲ್ಲ. ಇವಾಗ ವೀಲಿ ಅದು ಇದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಹುಡುಗರು. ಇವಾಗಿರೋ ಹುಡುಗರೆಲ್ಲ ಬ್ಯಾಕ್ ಪಲ್ಟಿ. ಏನಾಕಾಶ? ಹಾಸ್ಟೆಲ್ ಕಳಿಸ್ಕೊಡ ನಮಗೆ. ಆದರೆ ಮಕ್ಕಳು ಬಂದ್ರೇ ಈ ಥರ ತೀಟೆ ಮಾಡ್ಕೊಂಡೇ ಬರೋದು. ಅವ್ರು ಸೈಲೆಂಟಾಗಿ ಬಂದರೆ ಅವ್ರ ಮಕ್ಕಳನ್ನೆಲ್ಲ ಈ ಥರ ತೀಟೆ ಮಾಡ್ಕೊಂಬಂದ್ರೆ ಇವ್ರು ನಮ್ಮ ಮಕ್ಳು ಅನ್ನೋದು. ಸುಮ್ಮನೆ ಕೂತ್ಕೊಂಡ್ರೆ ಇವರೆಲ್ಲ ಬುದ್ಧಿವಂತರು ಅಂದ್ಬಿಡ್ತಾರೆ ಅಲ್ಲ ಆಕಾಶ? ಕೊರಟೀಗೆರೆ ಹತ್ರ ಬಂದಿದ್ದೀವಿ. ಇವತ್ತು ದೇವಸ್ಥಾನಕ್ಕೆ ಬಂದು ಇಳಿದಿದ್ದೀವಿ. ಫುಲ್ಲು ಪಾರ್ಕಿಂಗ್ ಫುಲ್ಲಾಗಿತ್ತು. ದೇವಸ್ಥಾನ ಅಲ್ಲೈತೆ ನೋಡಿ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೇಳ್ದಂಗೆ ಕರ್ಕೊಂಬಂದಿದ್ದೀನಿ ಗೊರ್ನಳ್ಳಿಗೆ.
ದರ್ಶನ ಹೆಂಗಾಗುತ್ತೋ ಗೊತ್ತಿಲ್ಲ. ರಶ್ ಇದ್ದಾರೆ ಅನ್ಸುತ್ತೆ, ನೋಡ್ತಾ ಇದ್ದಾನೆ. ಹೋಗೋಣ ಬನ್ನಿ, ದರ್ಶನ ಮಾಡೋಣ. ಜಯಶ್ರೀ ಅವರೇ ಬೇಗ ಬೇಗ ನಡೀರಿ, ಜನ ಜಾಸ್ತಿ ಇದ್ದಾರೆ, ಬೇಗ ಹೋಗಿ. ಗಂಡ ಹೆಂಡತಿ ಹೆಜ್ಜೆ ಮೇಲೆ ಹೆಜ್ಜೆ ಹಿಡ್ಕೊಂಡು ಹೋಗ್ತಾ ಇದ್ದೀರಾ. ಡಿಸ್ಕಷನ್ ಹೆಂಗಿಂದ ಒಳಗಡೆ ಬೇಗ ನುಗ್ಗೋದಕ್ಕೆ ಅಂತ. ಹೆಂಗ್ ಹೋಗೋಣ, ಬೇಗ ಸುಷ್ಮಾವನ್ನ ಬಿಟ್ಬಿಟ್ಟು ಓಡೋಗ್ಬಿಡೋಣ ಅಂತ. ನಾವೇ ಫಸ್ಟ್ ಸುಷ್ಮಾ ಅವ್ರಿಗಿಂತ ಲಕ್ಷ್ಮಿನ ನೋಡ್ಬಿಡೋಣ ಅಂತಾನೇನೆ ತಗೊತಾ ಇದ್ದೀವಿ. ಆಲ್ರೆಡಿ ನಾವು ಈಸ್ಕೊಂಡಿದ್ದೀವಿ, ಮಳ್ಳಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಈಸ್ಕೊಂಡಿಡೆ ಪಾಪ ಮುಸ್ಲಿಂ ಬಾತ್ ಇದೆಂತ ಮಂದಿ 100 ರೂಪಾಯಿ ಅಲ್ಲ? ಪೂಜೆ ಸಾಮಾನು ಎಷ್ಟು ನಮ್ದು? ನಮ್ದು ಪೂಜೆ ಸಾಮಾನು ಎಷ್ಟು? ಅಷ್ಟೇನಾ? ಕಟ್ಟಿ 20 ರೂಪಾಯಿ ಅಂದ್ರೆ ಮುಂದೆ ಅಕ್ಕ 60 ರೂಪಾಯಿ ಒಂದೊಂದು ಹೂವ ನಮ್ಮ 50 ರೂಪಾಯಿ 20 ರೂಪಾಯಿ ಕೊಡ್ತೀರಾ? ಇಲ್ಲಪ್ಪ 20 ರೂಪಾಯಿ ಜೊತೆ ಕಣ. ಅಕ್ಕ ಶೋಭಮ್ಮ, ಭಗವಂತ ಈಗ ನಮಗೂ ಒಂದು ವ್ಯಾಪಾರ ಮಾಡ್ತಾರೆ. ಸ್ಪೆಷಲ್ ಟಿಕೆಟ್ ಇಸ್ಕೊತಾ ಇದ್ದೀವಿ, ಒಬ್ಬರಿಗೆ 100 ರೂಪಾಯಿಗೆ. ನಾವೆಲ್ಲ ಬಂದಿದ್ದೀವಿ ದರ್ಶನಕ್ಕೆ, ಸ್ಪೆಷಲ್ ಟಿಕೆಟ್ಗೆ ಕಾಯ್ತಾ ಇದ್ದೀವಿ. ಬೇಗ ಎಲ್ಲರಿಗಿಂತ ಮುಂಚೆ ಹೋಗಿ ದರ್ಶನ ಮಾಡೋಣ ಅಂತ ನಮ್ಮ ಐಡಿಯಾ. ಒಬ್ರಿಗೆ 100 ರೂಪಾಯಿ ಅಂತ ಆನ್ಲೈನ್ ಇಲ್ವಂತ. ಎಷ್ಟು ಬೇಕಂತ? 100 ರೂಪಾಯಿ ಕೊಡಿ. ಆನ್ಲೈನ್ ಇಲ್ಲ, ಓನ್ಲಿ ಕ್ಯಾಶ್ ತೊಗೊಂಬಂದು ಮಾತ್ರ ಕೊಡೋದು ಸ್ಪೆಷಲ್ ಟಿಕೆಟ್. ವಿಶೇಷ ದರ್ಶನ 100 ರೂಪಾಯಿ ಟಿಕೆಟ್. ಧರ್ಮ ದರ್ಶನಕ್ಕೆ ಹಿಂಗೆ ಬರಬೇಕು, ಸ್ಪೆಷಲ್ ಟಿಕೆಟ್ಗೆ ಹಿಂಗೆ. ಇಲ್ಲೇ ಹೊಡಿಬೋದಲ್ಲ, ಸುಮ್ಮನೆ ಹಂಗೆ ಕಾಯಿ ಹೊಡ್ಕೊಂಬಂದು, ಕಾಯಿ ಎಲ್ಲ ಚೆನ್ನಾಗೈತೆ, ದೇವರು ವರ ಕೊಡ್ಬೋದು ಅಂತ ಅನಿಸ್ತೈತೆ. ಕಾಯಿ ಚೆನ್ನಾಗಿದ್ರೆ ನಮ್ಗೆ ಖುಷಿ ಆಗುತ್ತೆ. ಅದ್ರಲ್ಲೂ ಅಮರ್ ಹೊಡಿಯೋದ್ರಲ್ಲಂತೂ ಇನ್ನೂ ಡಬಲ್. ಆದರೆ ನಾವು ಹೊಡೆದಿಲ್ವಲ್ಲ, ಅದಕ್ಕೂ ಕೌಂಟ್ರು, ಅದಕ್ಕೂ 5 ರೂಪಾಯಿ. ಕಾಯಿ ಹೊಡಿಯೋದಕ್ಕೂ 5 ರೂಪಾಯಿ. ನೀವು ಹೊಡೆದಿಲ್ವಾ? ನಾವು ಹೊಡೆದಿಲ್ಲ, ಯಾರೇ ಇದು ಹೊಡೆದ್ರು 5 ರೂಪಾಯಿ. ಎಲ್ಲ ಖುಷಿಯಿಂದ ಹೋಗ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಇದು ಗೊರವನಹಳ್ಳಿ ದೇವಸ್ಥಾನ ಒಳಗಡೆ ಹೋಗ್ತಾ ಇರೋದು ಎಂಟ್ರಿ. ನನ್ನ ಹತ್ರ ಹಂಗೆ ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ. ಅಲ್ಲಿ ನೀವು ಮಡ್ಲಕ್ಕೆ ಏನೋ ತೊಗೊಂಬಂದ್ರೆ ಸೀರೆ ಕೊಟ್ಟರೆ ಅಲ್ಲಿ ಹೆಸರು ಬರ್ಸ್ಬೇಕು. ಹೆಸರು ಕೊಟ್ಟು ಇದು ಮಾಡೋದು. ಇಲ್ಲಿ ಹೆಸರು ಕೊಟ್ಬಿಟ್ಟು ಹಿಂಗೆ ಕೊಡಬೇಕು. ತೆಂಗಿನಕಾಯಿ ಇಲ್ಲೇನಾ? ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ದರ್ಶನ ಮಾಡ್ಕೊಂಡು ಇವಾಗ ಬರ್ತಾ ಇದ್ದಾರೆ. ದರ್ಶನ ಆಯಿತು, ಇವಾಗ ತಾನೇ ಬಂದು ಎಲ್ಲ ಆಚೆ ಕೂತ್ಕೊಂಡಿದ್ದೀವಿ. ಹೆಂಗೋ ಒಳ್ಳೆ ದರ್ಶನ ಆಯಿತು. ಈ ಥರ ದರ್ಶನ ಯಾವತ್ತೂ ನಮ್ಗೆ ಸಿಕ್ಕಿಲ್ಲ. ಎಲ್ಲ ಆಚೆ ಬಂದು ಇಲ್ಲಿ ಶಾಪಿಂಗೋಸ್ಕರ ನೋಡ್ತಾ ಇದ್ದೀವಿ. ಇನ್ನೂ ದೇವಸ್ಥಾನ ಐತೆ, ಇನ್ನೊಂದು ದೇವಸ್ಥಾನ ಐತೆ, ಎಂಟ್ರಿ ಮಾಡಬೇಕು. ದರ್ಶನ ಹೆಂಗಾಯ್ತು? ತುಂಬ ಚೆನ್ನಾಗಾಯ್ತು. ಅಲ್ಲಿ ಅದೇ ಇರೋದು. ನಾವು ಸ್ಪೆಷಲ್ ಟಿಕೆಟಲ್ಲಿ ಹೋಗಿದ್ದು, ಅಂದರೆ ಒಳ್ಳೆ ದರ್ಶನ. ಜಯಶ್ರೀ ಅವರೇ ಬಾಕಿ ಏನ ಇಲ್ಲಿ ನೋಡಿ, ದರ್ಶನ ಹೆಂಗಾಯ್ತು ಅಂತ ಹೇಳಿ. ದರ್ಶನ ಚೆನ್ನಾಗಾಯ್ತಾ? ನೀವೊಂದು ಸೀಕ್ರೆಟ್, ಫಸ್ಟ್ ಟೈಮ್ ಬಂದಿರೋದಾ ನೀವು? ಸ್ಪೆಷಲ್ ಫಸ್ಟ್ ಟೈಮ್ ಬಂದಿರೋದು. ಇದೇನಾ ಗೊರವನಹಳ್ಳಿಗೆ ಫಸ್ಟು? ಹೆಂಗಿತ್ತು? 5 ನಿಮಿಷದಲ್ಲಿ ದರ್ಶನ ಆಯಿತು. ಎಷ್ಟು ಕೊಟ್ರಿ? 100 ರೂಪಾಯಿ. ಅದಕ್ಕೆ 5 ನಿಮಿಷದಲ್ಲಿ ಆಗಿರೋದು. ಇದು ಕಮಲಮ್ಮದು, ಗೊರವನಹಳ್ಳಿ ಕಮಲಮ್ಮ ಅಂತಾರಲ್ಲ, ಅವ್ರು ಇಲ್ಲೇ ಇದಾಗಿದ್ದು, ಅದಕ್ಕೋಸ್ಕರ ಅವ್ರು ಇದು ಮಾಡ್ತಾಯಿದ್ದಾರೆ. ಅವರೇ ಕಮಲಮ್ಮ ಅಂತ. ಲಕ್ಷ್ಮಿನ ಹೊಳ್ಸ್ಕೊಂಡಿದ್ದವ್ರೆ. ಅಮ್ಮನ ದರ್ಶನ ಆಯಿತು. ದರ್ಶನ ಆಗಿದ ತಕ್ಷಣವೇ ಊಟ ಹಾಕ್ತಾಯಿದ್ರು, ಅನ್ನದಾನ ಮಾಡ್ತಾಯಿದ್ರು. ಊಟಕ್ಕೆ ನಾವು ಹೋಗ್ತಾಯಿದ್ದೀವಿ ಇವಾಗ. ಊಟ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ.
ಆದರೂ ಹೋಗ್ತಾ ಇದ್ದೀವಿ. ಊಟ ಸಿಕ್ಕಿದ್ರೆ ಪುಣ್ಯ ಅಂದ್ಕೊತೀನಿ. ಊಟ ಸಿಕ್ಕಿದ್ದು ಒಂದು ಭಾಗ್ಯ, ಕಳ್ಕೊಂಬಾರ್ದು. ಅವರು ಎಷ್ಟೊಂದು ಜನ ಇಲ್ಲಿ ಗಂಟ ಬಂದು ಊಟದ ಟೈಮಿಂಗ್ಸ್ ಇದ್ರೂ ಊಟ ತಿಂದಿರೋ ಹೋಗ್ತಾರೆ. ಅದಕ್ಕೇನಂತಾರೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅವ್ರವ್ರ ಇದು, ನಾವೇನು ಮಾತಾಡೋಕ್ಕಾಗಲ್ಲ. ನಮಗಂತೂ ಈ ಥರ ಅನ್ನದಾನ ಎಲ್ಲರೂ ಮಾಡ್ತಾಯಿದ್ದಾರೆ ಅಂದರೆ ಪ್ರಸಾದ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತೀವಿ. ಹಂಗೆ ಅಂದ್ಬಿಟ್ಲು ಹೋಟ್ಲಲ್ಲಿ ತಿನ್ನೋಕ್ಕಾಗ್ದಿರ ಅಂತಲ್ಲ, ನಾವು ದೇವ್ರ ಪ್ರಸಾದ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಊಟ ಊಟದ್ದು ಹಾಲಿದು, ಗೌರ್ನಹಳ್ಳಿಗೆ ಬಂದರೆ ಊಟದ ಹಾಲಿದು ಚೆನ್ನಾಗೈತೆ ಹಾಲು. ಎಲ್ಲ ಅನ್ನ ಪ್ರಸಾದ ಎಲ್ಲ ತಿಂತಾಯಿದ್ದಾರೆ. ಊಟ ಐತಲ್ಲ ರಕ್ಕೆ? ಊಟ ಐತೆ, ಇನ್ನೂ ಬರಲಿ. ಕೈ ಗಲೀಜೈತೆ. ಅಗಸ್ಯ ಹುಡುಗರು ಬಂದರೆ ಭಲೇ ಟೀಟೆಗಳು ಮಾಡ್ತಾರೆ. ಅವರಪ್ಪ ಬೈತಾ ಇದ್ದಾರೆ. ಪ್ರಸಾದ, ಅನ್ನ ಪ್ರಸಾದ. ಅಮ್ಮ ಗ್ಲಾಸ್ ಉಂಟು. ನೀರು ತೊಗೊಂಬರ್ತಿದ್ದಾರೆ. ಪ್ರಸಾದ ಸಾಕು. ಸಾಂಬಾರು ಹಾಕ್ತಿದ್ದಾರೆ. ಅನ್ನ ಚೆನ್ನಾಗೈತೆ, ಪ್ರಸಾದ ಹೆಂಗಿದ್ರು ಚೆನ್ನಾಗೈತೆ. ಟ್ರೈನಲ್ಲಿ ಊಟ ಆಯಿತು. ಊಟ ಆಗಿ ಹೋಗ್ತಾ ಇದು. ಊಟ ಚೆನ್ನಾಗಿತ್ತ ಸರಿ? ಊಟ ಚೆನ್ನಾಗಿತ್ತಾ? ಊಟ ಹೆಂಗಿತ್ತು? ಸೂಪರ್ ಆಗಿತ್ತಾ? ಏನೋ ತಿಂದಿರೋನ ನೀನು ಸೂಪರ್ ಆಗಿತ್ತು ಅಂತ ಇದೆಯಾ? ಹಾಂ, ನೀನು ಹಂಗೆ. ಆದರೆ ಚೆನ್ನಾಗಿತ್ತು ಊಟ ಎಲ್ಲ, ಸುಮ್ಮನೆ ಎಲ್ಲ ಹೇಳ್ತಿರೋದು. ಇಲ್ಲಿ ಬಂದದು ಭಕ್ತಾದಿಗಳಿಗೆಲ್ಲ ಇಷ್ಟ ಆಗುತ್ತೆ ಊಟ. ನನಗಂತೂ ತುಂಬ ಇಷ್ಟ ಆಯಿತು. ಊಟ ಅಂದರೆ ಹಿಂಗಿರಬೇಕು. ಒಟ್ಟಿನಲ್ಲಿ ಎಲ್ಲ ದೇವ್ರ ಅನುಗ್ರಹದಿಂದ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ಸಿಕ್ಕಲ್ಲ ಅಂದ್ಕೊಂಡಿದ್ರು, ಸಿಕ್ಬಿಡ್ತು. ಅದೇ ನಮ್ಮ ಅದೃಷ್ಟ. ಹೆಂಗೋ ಊಟ ಆಗಿ ಇವಾಗ ಹೊರಗಡೆ ಬಂದಿದ್ದಾಯಿತು. ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಇಲ್ಲೆಲ್ಲನ ಕುತ್ಕೊಂಬಿಡೋಣ ಅಂತ ನೋಡ್ತಾ ಇದ್ದೀವಿ. ಆಲ್ರೆಡಿ ಇಲ್ಲೆಲ್ಲ ತರಲೆ ಹೊಡಿಯೋಕ್ಕೆಲ್ಲ ಕುತ್ಕೊಂಡಿದ್ದಾರೆ. ಜೊತೆಗೆ ನಾವು ತರಲೆ ಹೊಡಿಯೋಣ ಅಂದ್ಬಿಟ್ಟು ಜಸ್ಟ್ ಕುತ್ಕೊತಾ ಇದ್ದೀವಿ. ಸರಿ, ಓಕೆ ಫ್ರೆಂಡ್ಸ್. ಇನ್ನು ನೋಡೋಣ, ಇನ್ನೂ ಎಲ್ಲೆಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಇದು ವೀಡಿಯೋ ಮಾಡ್ತಾಯಿದ್ದಾಗ ಇದು ಯಾವಾಗ ಕೊನೆ ಅಂತ ಅನಿಸ್ತಾ ಇರುತ್ತೆ. ನನಗೆ ಗೊತ್ತಿರಲ್ಲ ಇನ್ನೂ ಆ್ಯಡ್ ಮಾಡಬೇಕಾ ಏನು ಅಂತ. ನೋಡೋಣ. ಎಲ್ಲ ಆಯಿತು, ದರ್ಶನ ಎಲ್ಲ ಆಗಿ ಮನೆಗೆ ಹೋಗ್ತಾಯಿದ್ದೀವಿ. ಸೀದಾ ಇವಾಗ ಬೆಂಗಳೂರು ಹೋಗ್ತಾ ಎಲ್ಲ ಒಂದು ಕಾಫಿ ಕುಡಿಯೋಣ ಅಂದ್ಕೊಂಡಿದ್ದೀವಿ. ಒಳ್ಳೆ ಹೋಟ್ಲು, ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿಬೇಕು. ತಲೆನೋವು ಎಲ್ಲ ಹಂಗೆ ಪಟ್ಟಂತ ಹೊಟ್ಟೋಗ್ಬೇಕು ಸ್ಟ್ರಾಂಗ್ ಕಾಫಿ ಕುಡ್ದಿದ್ದ ತಕ್ಷಣ. ಎಲ್ಲರೂ ಲಾಸ್ಟಲ್ಲಿ ಒಂದ್ಸಲ ಕೈ ಮುಗಿಬಿಡ್ರಿ. ವೀಡಿಯೋಗಳಿರೋ ವೀಕ್ಷಕರು